ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯ ಸರ್ಕಾರವು ಚಿಲ್ಲರೆ ಮದ್ಯ ಮಾರಾಟದ ಮೇಲೆ ಕನಿಷ್ಠ ಶೇಕಡಾ 20% ಕಮಿಷನ್ ನೀಡಬೇಕು. ಹೆಚ್ಚುವರಿ ಅಬಕಾರಿ ಶುಲ್ಕವನ್ನು ಕಡಿಮೆ ಮಾಡುವುದಲ್ಲದೆ ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡಬಾರದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರವು ಈ ಕೂಡಲೇ ಪರಿಗಣಿಸಿ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ಗುತ್ತೇದಾರ್ ಹೇಳಿದರು. ಫೆಡರೇಷನ್ ಆಫ್ ವೈನ್ಸ್ ಮರ್ಚೆಂಟ್ ಕರ್ನಾಟಕ ಬೆಂಗಳೂರು ಹಾಗೂ ರಾಜ್ಯದ ಎಲ್ಲಾ ಜಿಲ್ಲೆಗಳ ವೈನ್ಸ್ ಮರ್ಚೆಂಟ್ ಅಸೋಸಿಯೇಷನ್ನ ಆಶ್ರಯದಲ್ಲಿ ರಾಜ್ಯಾದ್ಯಂತ ನಡೆಯುವ ಸಾಂಕೇತಿಕ ಪ್ರತಿಭಟನೆ ಅಂಗವಾಗಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವ ಮನವಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಶಿಷ್ಟಾಚಾರ ವಿಭಾಗದ ಸಹಾಯಕ ನಿರ್ದೇಶಕರಾದ ಶಿವಶರಣಪ್ಪ ಅವರಿಗೆ ಸಲ್ಲಿಸಿದ ನಂತರ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಹಲವಾರು ವರ್ಷಗಳಿಂದ ಮದ್ಯ ಮಾರಾಟಗಾರರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು. ರಾಜ್ಯ ಸರ್ಕಾರಕ್ಕೆ ಸುಮಾರು 40,000 ಕೋಟಿ ಆದಾಯವನ್ನ ತಂದುಕೊಡುವ ಈ ಉದ್ಯಮದ ಬಗ್ಗೆ ರಾಜ್ಯ ಸರ್ಕಾರದಿಂದ ಸೂಕ್ತವಾದ ಸ್ಪಂದನೆ ದೊರೆಯುವುದರಿಂದ ರಾಜ್ಯಾದ್ಯಂತ ಮದ್ಯ ಮಾರಾಟಗಾರರು ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಮದ್ಯ ಮಾರಾಟಗಾರರಿಗೆ ಶೇಕಡಾ 20% ಇದ್ದ ಕಮಿಷನ್ ಅನ್ನು ಕುಗ್ಗಿಸಿ ಈಗ ಶೇಕಡಾ 10ಕ್ಕೆ ಇಳಿಸಲಾಗಿದೆ. ಪ್ರಸಕ್ತ ದಿನಮಾನದಲ್ಲಿ ಗ್ರಾಹಕರ ಬೇಡಿಕೆ ಹಾಗೂ ಸುವ್ಯವಸ್ಥೆ ಕಲ್ಪಿಸುವ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತಿರುವುದರಿಂದ ಕಮಿಷನ್ ಹೆಚ್ಚಿಸಿ ಮದ್ಯ ಮಾರಾಟಗಾರರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಘೋಷಣೆ ಕೊಡು, ಹಾಕ್ರಿ, ಏನಂತ ಹಾಕ್ರಿ ಘೋಷಣೆ ಹಾಕ್ರಿ. ವೈನ್ ಮರ್ಚೆಂಟ್ ಅಸೋಸಿಯೇಷನ್ಗೆ ಅಂತ ಹೇಳಿ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿ ಕರ್ನಾಟಕಕ್ಕೆ ಚಟ್ಟಿ ಸರ್ ಒಳ ಬರ್ರಿ, ನೀವು ದೂರ ಯಾಕೆ ನಿಂತಿರ್ತೀರಿ? ಆಕಾಶ ಹೊರಗೆ ಅಂದಾಗ ಏನು ಮಾಡ್ತೀರಿ? ಹೊಸ ಮಂದಿ ಮನೆಯಲ್ಲಿ ಬೇಡಿಕೆಗಳು, ಪ್ರಮುಖ ಬೇಡಿಕೆಗಳು, ಈಗಾಗಲೇ ಕಾನೂನು ತಿದ್ದುಪಡಿ ಆಗಿರುವ ಆದೇಶಗಳಿಗೆ ಸಂಬಂಧಿಸಿದ ಬೇಡಿಕೆಗಳು, ಪ್ರಾಮುಖ್ಯ ಬೇಡಿಕೆ, ಮೂರನೇದು ವಿಶೇಷ ಮತ್ತು ಇತರ ಬೇಡಿಕೆಗಳು. ಶ್ರೀ ವಿ ಯಶವಂತ್, ಭಾರತೀಯ ಆಡಳಿತ ಸೇವೆ ನಿವೃತ್ತ, ಇವರ ಅಧ್ಯಕ್ಷತೆಯ ಕಾನೂನು ತಿದ್ದುಪಡಿ ಸಮಿತಿಗೆ ನೀಡಿರುವ ಬೇಡಿಕೆ. ಇವರು ನಮ್ಮ ವಿಶೇಷ ರದ್ದು ಯಾ ತಿದ್ದುಪಡಿ ಮಾಡಬೇಕಾದ ಕರ್ನಾಟಕ ಅಬಕಾರಿ ಕಾಯ್ದೆ, ರದ್ದುಪಡಿಸಬೇಕಾದ ಮತ್ತು ತಿದ್ದುಪಡಿ ಮಾಡಬೇಕಾದ IML ರೂಲ್ಸ್ 1968 1968, ಸ್ವದೇಶಿ ಮತ್ತು ವಿದೇಶಿ ಮದ್ಯಗಳ ಮಾರಾಟ ನಿಯಮಗಳು 1968 ಇದನ್ನು ರದ್ದುಪಡಿಸಬೇಕಂತ ಕೇಳ್ತೀವಿ ಸರ್. ಎರಡನೇದು, ರದ್ದುಪಡಿಸಬೇಕಾದ ಮತ್ತು ತಿದ್ದುಪಡಿ ಮಾಡಬೇಕಾದ ಸಾಮಾನ್ಯ ಷರತ್ತುಗಳು, ಜನರಲ್ ಕಂಡೀಷನ್ಸ್ ನಿಯಮಗಳು, ರದ್ದುಪಡಿಸಬೇಕಾದ ಮತ್ತು ತಿದ್ದುಪಡಿ ಮಾಡಬೇಕಾದ ಸಾಮಾನ್ಯ ಷರತ್ತುಗಳು, ಜನರಲ್ ಕಂಡೀಷನ್ಸ್ ನಿಯಮಗಳು. 1A, ಪ್ರಮುಖ ಬೇಡಿಕೆ, ಚಿಲ್ಲರೆ ಮಾರಾಟದ ಮೇಲಿನ ಕನಿಷ್ಠ ಶೇಕಡಾ 20 ಲಾಭಾಂಶ ನೀಡೋಣ. ಸರ್, ಇದು ಸುಮಾರು 5 ವರ್ಷದಿಂದ ಮೊದಲು 20% ನಮಗೆ ಫಸ್ಟ್ ಲೈಸೆನ್ಸ್ ಗೊತ್ತಾಗಿದೆ. 2010-12 ಅವಾಗಿಂದ ಕಡಿಮೆ ಮಾಡಿದ್ದಾರೆ. ಮುಂಚೆ ಇರೋದಕ್ಕೆ ಎಕ್ಸ್ಟ್ರಾ ಏನು ಹೆಚ್ಚುವರಿ ಅಬಕಾರಿ ಶುಲ್ಕವನ್ನು ಕಡಿಮೆ ಮಾಡುವ ಕುರಿತು ಎಕ್ಸೈಸ್ ಯಾವುದೇ ಕಾರಣಕ್ಕೂ ಸಣ್ಣ ಶುಲ್ಕವನ್ನು ಹೆಚ್ಚಳ ಮಾಡಬಾರದು. ವರ್ಷಕ್ಕೊಂದ್ಸಲ ನಮ್ಮ ಲೈಸೆನ್ಸ್
ಕಾರಣ ಇತ್ತೀಚಿನ ವರ್ಷಗಳಲ್ಲಿ ಸನ್ನದುಗಳ ಸಂಖ್ಯೆ ಮಾತ್ರ ಹೆಚ್ಚಳಾಗಿರುವುದು ಮದ್ಯ ಮಾರಾಟ ಗಣನೀಯ ಕೆಲವೊಂದು ಸನ್ನದುಗಳನ್ನು ಏಲ ಮಾಡುವ ಸುದ್ದಿ, ಹರಾಜು ಮಾಡುವ ಸುದ್ದಿ ಮಾಧ್ಯಮಗಳ ಬಗ್ಗೆ ದಿನಾಂಕ 14/9/2023 ಇಲಾಖೆ ಸರ್ಕಾರಕ್ಕೆ ನೀಡಿದ ಪ್ರಸ್ತಾವನೆಗಳು ಕೂಡ ಇದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಸನ್ನದುಗಳನ್ನು ಮಾಡುವುದಾಗಿ ವಿನಂತಿಸಿ ರಾಜು ಲೈಸೆನ್ಸ್ CL2ಗಳಲ್ಲಿ CL2 ವೈನ್ ಶಾಪ್ ಮಾಲೀಕರಿಗೆ ಮದ್ಯ ಸೇವಿಸಲು ಅವಕಾಶ ಕೋರಿ ಬಂದಿದೆ. CL9, CL7, CL9 ಪಾರ್ಸಲ್ CL7 ಇನ್ನಿತರ ದೊಡ್ಡ ಹೋಟೆಲ್ಗಳಿಗೆ ಹೋಗಿ ಮದ್ಯದೊಂದಿಗೆ ದುಬಾರಿ ಖರ್ಚು ಮಾಡಲು ಸಾಧ್ಯವಿಲ್ಲದ ಬಡ ಗ್ರಾಹಕರಿಗೆ ಅನುಕೂಲವಾಗಲು ಸಣ್ಣದ ಷರತ್ತನ್ನು ಸಡಿಲಿಸುವ ಅತಿ ಅಗತ್ಯವಿದೆ. ಸಣ್ಣದ ಆವರಣದಲ್ಲಿ ನಿಗದಿಪಡಿಸಿದ ನಿರ್ದಿಷ್ಟ ಸ್ಥಳ ಮತ್ತು ಮೊದಲೇ ತಯಾರಿಸಿದ ಆಹಾರಗಳನ್ನು ಪ್ಯಾಕ್ ಸ್ನ್ಯಾಕ್ಸ್ ನೀಡಲು ಅವಕಾಶ ಮಾಡಿಕೊಂಡಿರುವುದು ಬಡ ವರ್ಗದ ಗ್ರಾಹಕರಿಗೆ ಸಹಾಯ. ರಿಟೇಲ್ ಶಾಪಲ್ಲಿ ಅಂದರೆ ದಾರಿ ಬೀದಿಯಲ್ಲಿ ಗಾರ್ಡನಲ್ಲಿ ಸ್ಕೂಲಲ್ಲಿ ಅವಕಾಶ ಏನಾದರೂ ಎಕ್ಸ್ಟ್ರಾ ಲೈಸೆನ್ಸ್ ಆಮೇಲೆ CL9ಗಳಲ್ಲಿ ಬಾರ್ಗಳಲ್ಲಿ ಹೆಚ್ಚುವರಿ ಕೌಂಟರ್ ಮಾಡಲು ಏನಾದರೂ ಎಕ್ಸ್ಟ್ರಾ ಚಾರ್ಜ್ ಮಾಡಿ ಈಗ ಒಂದೇ ಕೌಂಟರ್ ಕೊಡ್ಬೋದು. ಫಸ್ಟ್ ಫ್ಲೋರ್ ಸೆಕೆಂಡ್ ಅವರಿಗೆ ಮತ್ತು ಆಬಕಾರಿ ಸಚಿವರಿಗೆ ವಿನಂತಿ ಮಾಡಿಕೊಳ್ಳೋದು ಏನಂದರೆ ಎಲ್ಲ ನಮಗೆ ತೊಂದರೆ ಆಗ್ತಾಯಿದೆ ನಮ್ಮ ಎಲ್ಲ ಗ್ರಾಹಕರಿಗೆ. ಅದರಿಂದ ಮಾರ್ಜಿನ್ ಅಮೌಂಟ್ ಕಟ್ಟ ಸುಬ್ರಹ್ಮಣ್ಯಂ ಅವರು ಇದ್ದಾಗ 20% ಇತ್ತು, ಅದು ಅವ್ರ ಪೀರಿಯಡ್ದಾಗ ಕಮ್ಮಿ ಮಾಡಿದ್ರು 10%. ಅದು 10% ಏನದ ಕಂಟಿನ್ಯೂ ಮಾಡ್ಬೇಕಂತೇಳಿ ನಮ್ಮದೊಂದು ವಿನಂತಿ ಇರ್ತದೆ. ಆಮೇಲೆ 20% ಅದೇ 10% ಪ್ಲಸ್ ಆಗಬೇಕು, 20% ಆಗಬೇಕಂತೇಳಿ ವಿನಂತಿ ಮಾಡ್ಕೋತೇವೆ. ನೆಕ್ಸ್ಟ್ BLC ಕೇಸ್ ಏನು ಮೊದಲು 500ರಿಂದ 5000ವರೆಗಿದ್ದು ಅವು 5000ವರೆಗೆ ಮಾಡಬೇಕಂತೇಳಿ ನಮ್ಮದೊಂದು ವಿನಂತಿ ಇರ್ತದೆ. ಹರಾಜಿನ ಪ್ರತಿಕ್ರಿಯೆ ಹರಾಜಿನ ಪ್ರತಿಕ್ರಿಯೆ ಕೈ ಬಿಡಬೇಕೆಂದು ವಿನಂತಿ ಮಾಡಿಕೊಳ್ತೇವೆ. ಮತ್ತು ಇನ್ನೂ ನಮ್ಮ ಕೆಲವರು ಮಾತಾಡ್ತಾರೆ, ಕೆಲವೊಬ್ಬರು ಇನ್ನು ತಮ್ಮ ಅನಿಸಿಕೆಯನ್ನು ಹೇಳ್ತಾರೆ, ಕೇಳಬೇಕಂತ ನಮ್ಮ ವಿನಂತಿ. ಏಪ್ರಿಲ್ 6ರಂದು 12ನೇ ವರ್ಷದ ಕುಂಭ ರಾಮನವಮಿ ನಿಮಿತ್ತವಾಗಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಮನವಮಿ ಉತ್ಸವ ಸಮಿತಿಯ ಅಧ್ಯಕ್ಷ ರಾಜು ಭವಾನಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ನಮ್ಮ ರಾಮನವಮಿ ಉತ್ಸವ ಸಮಿತಿಯು ಪ್ರಥಮ ಬಾರಿಗೆ ಶ್ರೀ ರಾಮನವಮಿ ನಿಮಿತ್ತ ಬೃಹತ್ ಶೋಭಾಯಾತ್ರೆ ಆರಂಭಿಸಿ ಪ್ರಸಕ್ತ 12ನೇ ವರ್ಷ ತಲುಪಿದ್ದು, 12 ವರ್ಷಕ್ಕೊಮ್ಮೆ ನಡೆಯುವ ಕುಂಭದ ಮಾದರಿಯಲ್ಲಿಯೇ ಪ್ರಸಕ್ತ ವರ್ಷದ ರಾಮನವಮಿಯ ಶೋಭಾಯಾತ್ರೆಯಲ್ಲಿಯೂ ಏಪ್ರಿಲ್ 6ರಂದು ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಕಲಬುರಗಿಯಲ್ಲಿ ಆಯೋಜಿಸಲಾಗಿದೆ. ನಗರದ ನೆಹರು ಗಂಜ್ ನಗರೇಶ್ವರ ಶಾಲೆಯಿಂದ ಮಧ್ಯಾಹ್ನ 12 ಗಂಟೆಗೆ ಆರಂಭವಾಗಿ ಹುಮನಾಬಾದ್ ಬೇಸ್ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಜಗತ್ ವೃತ್ತಕ್ಕೆ ಬಂದು ಶೋಭಾಯಾತ್ರೆ ತಲುಪಿ ಮಂಗಳವಾಗಲಿದೆ. ಭವ್ಯ ಶೋಭಾಯಾತ್ರೆಯಲ್ಲಿ ರಾಮನ ಗೀತೆಗಳು ಮೊಳಗಲಿದ್ದು, ದೇಸಿ ವಾದ್ಯ ಮೇಳಗಳ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ ನಡೆಯಲಿದೆ. ಮೆರವಣಿಗೆ ಉದ್ದಕ್ಕೂ ಸಹಸ್ರಾರು ರಾಮ ಭಕ್ತರು ಪಾಲ್ಗೊಳ್ಳಲಿದ್ದಾರೆ. ಮೆರವಣಿಗೆ ಉದ್ದಕ್ಕೂ ವಿವಿಧ ಸಂಘಟನೆಗಳು, ಉದ್ಯಮಿಗಳು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಭಕ್ತರಿಗೆ ನೀರು, ಪಾನಕ, ಪ್ರಸಾದದ ವ್ಯವಸ್ಥೆ ಮಾಡಲಿದ್ದಾರೆ ಎಂದು ತಿಳಿಸಿದರು. ಪ್ರತಿ ವರ್ಷದಂತೆ ಕಲಬುರಗಿಯಲ್ಲಿ ಈ ವರ್ಷವೂ ಕೂಡ 12ನೇ ವರ್ಷದಾಗಿ 15 ಅಡಿಯ ಶ್ರೀರಾಮನ ಭವ್ಯ ಮೂರ್ತಿಯ ಒಂದು ಶೋಭಾಯಾತ್ರೆ ನಡೆಯಲಿದ್ದು, ಈ ಒಂದು ಶೋಭಾಯಾತ್ರೆ 12ನೇ ವರ್ಷದಾಗಿ ವಿಶೇಷವಾಗಿ ಏನಪ್ಪ ಅಂತಂದರೆ 12 ವರ್ಷಕ್ಕೊಮ್ಮೆ ಕುಂಭ ಆಗುತ್ತೆ. ಆ ರೀತಿಯಲ್ಲಿ ಈ ವರ್ಷ ನಾವು ಶೋಭಾಯಾತ್ರೆ ಮಾಡ್ತಾಯಿದ್ದೀವಿ. ಈ ಒಂದು ಶೋಭಾಯಾತ್ರೆಯಲ್ಲಿ ಕುಂಭ ಅಂದ ಕೂಡಲೇ ಅಘೋರಿ ಮತ್ತು ನಾಗಸಾಧುಗಳು ಈ ಕುಂಭ ರಾಮನವಮಿಯಲ್ಲಿ ಜೊತೆಗಿದ್ದರೆ ಇನ್ನೂ ಒಂದು ಶೋಭಾಯಾತ್ರೆಗೆ ಹೆಚ್ಚಿನ ಶಕ್ತಿ ತುಂಬಿದಂಗೆ ಆಗ್ತಂಥೇಳಿ ವಿಶೇಷವಾಗಿ ಕರ್ನಾಟಕದವರಾದಂಥ ನಾಗಸಾಧುಗಳು, ಅಘೋರಿಗಳಾದಂಥ ಧನಂಜಿ ಗಿರಿಜಿ ಅವರು ಈ ಒಂದು ಶೋಭಾಯಾತ್ರೆಗೆ ಬರ್ತಾಯಿದ್ದಾರೆ. ಹಾಗೂ ಅಯೋಧ್ಯೆ ರಾಮ ಮಂದಿರ ಏನು ಬಾಲರಾಮನ ಮೂರ್ತಿಯ ಶಿಲ್ಪಕಲೆಯನ್ನು ಕೆತ್ತಿದಂಥ ಅರುಣ್ ಯೋಗಿರಾಜರು ಕೂಡ ಈ ಒಂದು ಶೋಭಾಯಾತ್ರೆಗೆ ಬರ್ತಾ ಇದ್ದಾರೆ. ಇದರ ಜೊತೆಗೆ ಕಲಬುರಗಿಯ ಜಿಲ್ಲೆಯ ಮಠಾಧೀಶರು, ಗಣ್ಯರು ಹಾಗೂ ವಿಶೇಷವಾಗಿ ಅರುಣ್ ಯೋಗಿರಾಜ್ ಅವರು ಮತ್ತು ಧನಂಜಯಗಿರಿ ನಾಗಸಾಧುಗಳಿಗೆ ಈ ಒಂದು ಕಲಬುರಗಿಗೆ ಬಂದಂಥ ಸಮಯದಲ್ಲಿ ಶೋಭಾಯಾತ್ರೆಯಲ್ಲಿ ಈ ಒಂದು ಅಲ್ಪ ಒಂದು ಬೆಳ್ಳಿ ಕಿರೀಟವನ್ನು ಈ ರಾಮನವಮಿ ಉತ್ಸವ ವತಿಯಿಂದ ಕೊಡಲಾಗುತ್ತಿದೆ. ಹಾಗೂ ಏನಪ್ಪ ರಸ್ತೆ ಉದ್ದಕ್ಕೂ ಕೂಡ ಪ್ರತಿ ವರ್ಷದಂತೆ ಅನ್ನದಾಸೋಹ, ತಂಪು ಪಾನೀಯಗಳು ಎಲ್ಲವೂ ಕೂಡ ಆಯೋಜನೆ ಮಾಡಲಾಗುತ್ತಿದೆ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸ್ತೀನಿ.
ಅರುಣ್ ಯೋಗಿರಾಜ್ ಅವರಿಗೆ. ಏಪ್ರಿಲ್ 6ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಮಹಿಳಾ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಕುರುಬ ಸಂಘದ ಜಿಲ್ಲಾ ಅಧ್ಯಕ್ಷ ಗುರುನಾಥ ಪೂಜಾರಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಮಹಿಳಾ ಸಾಧಕರಿಗೆ ಹಾಗೂ ಶಿಕ್ಷಣ ಸಂಸ್ಥೆಗಳನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವ ಸುಮಾರು 13 ಸಂಸ್ಥೆ ಅಧ್ಯಕ್ಷರುಗಳಿಗೆ ಏಪ್ರಿಲ್ 6ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿಯ ಪ್ರಶಾಂತ ನಗರದಲ್ಲಿರುವ ಬೀರಲಿಂಗೇಶ್ವರ ವಸತಿ ನಿಲಯದಲ್ಲಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಕುರುಬಗೊಂಡ ಸಂಘ, ಜಿಲ್ಲಾ ಕುರುಬಗೊಂಡ ನೌಕರರ ಸಂಘದ ಸಂಯುಕ್ತಾಶ್ರಯದಲ್ಲಿ ಜರುಗುವ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ತಿಂತಣಿ ಬಿಜ್ರ ಕನಕಗುರು ಪೀಠದ ಶ್ರೀ 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 ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಉದ್ಘಾಟಕರಾಗಿ ಕಲಬುರಗಿ ಜಿಮ್ಸ್ನ ದಂತ ವೈದ್ಯಕೀಯ ಪ್ರಾಧ್ಯಾಪಕರಾದ ಶ್ರೀಮತಿ ಅರ್ಚನಾ ಸೇರಿದಂತೆ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. 4/2025 ನಗರದ ಪ್ರಶಾಂತ್ ನಗರದಲ್ಲಿರ್ತಕ್ಕಂಥ ಬೀರಲಿಂಗೇಶ್ವರ ಗೊಂಡ ವಸತಿ ನಿಲಯದಲ್ಲಿ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಒಂದು 15 ದಿವಸ ಹಿಂದ್ಗಡೆ ಮಾಡಬೇಕಿತ್ತು ಆ ಸಮಾರಂಭ. ಕಾರಣಾಂತರಗಳಿಂದ ಮುಂದೋಗಿದೆ. ಈಗ 6ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಏನಂತ ಪ್ರಶಾಂತ್ ನಗರದಲ್ಲಿ ಇಟ್ಟಿದ್ದೇವೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ. ಜೊತೆಗೆ ನಮ್ಮ ಸಮುದಾಯದ ಏನು ಅನುದಾನಿತ ಮತ್ತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿವೆ, ಆ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರುಗಳಿಗೆ ಏನು ಅಂತಂದರೆ ನಾವು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಈ ಅನುದಾನಿತ ಮತ್ತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 13 ಸಂಸ್ಥೆಗಳು ಇವತ್ತಿನ ದಿವಸ ನಮ್ಮ ಸಮುದಾಯದವರು ನಡೆದಿದ್ದಾರೆ. ಅಂಥವರ ಪರಿಶ್ರಮ, ಅಂಥವರ ಒಂದು ಪರಿಶ್ರಮದ ಬೆಂಬಲವಾಗಿ ಅವರಿಗೆ ಸನ್ಮಾನ ಮಾಡಬೇಕು ಅಂತಕ್ಕಂಥದ್ದು ಸಂಘದ ನಿರ್ಣಯವಾಗಿದೆ. ಮತ್ತು ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಪ್ರಥಮ ಬಾರಿಗೆ ನಮ್ಮ ಸಂಘ ಅಂದರೆ ಕಲಬುರಗಿ ಜಿಲ್ಲಾ ಕುರುಬಗೊಂಡ ಸಂಘ ಹಾಗೂ ಕಲಬುರಗಿ ಜಿಲ್ಲಾ ನೌಕರರ ಕುರುಬಗೊಂಡ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಅವತ್ತು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪರಮ ಪೂಜ್ಯರಾಗಿರುವಂಥ ಕನಕಗುರು ತಿಂತಣಿ ಬ್ರಿಡ್ಜಿನ ಸ್ವಾಮೀಜಿಯವರಾಗಿರುವಂಥ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿರವರ ಸಾನ್ನಿಧ್ಯದಲ್ಲಿ ಮತ್ತು ಪರಮ ಪೂಜ್ಯ ಲಿಂಗಬೀರದೇವ ಸ್ವಾಮೀಜಿರವರ ಸಮ್ಮುಖದಲ್ಲಿ ಏನದಂತಂದರೆ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ಗುರುನಾಥ ಪೂಜಾರಿ ವಹಿಸ್ತಾ ಇದ್ದೇನೆ. ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂಥ ನಿರ್ಮಲಾ ಬರಗಾಲಿ ಅವರು ಸಹ ಅವತ್ತಿನ ದಿವಸ ಭಾಗವಹಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಉದ್ಘಾಟಕರಾಗಿ ವೈದ್ಯಕೀಯ ವಿಭಾಗ ಜಿಮ್ಸ್ನ ಸಹಪ್ರಾಧ್ಯಾಪಕರು, ಡೆಂಟಿಸ್ಟ್ ಸಹಪ್ರಾಧ್ಯಾಪಕರಾಗಿರುವಂಥ ಶ್ರೀಮತಿ ಅರ್ಚನಾ ರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವತ್ತಿನ ದಿವಸ ವಿಶೇಷವಾಗಿ ಮಹಿಳೆಯರು ಒಂದು 5 ಮಂದಿಗೆ ವಿಶೇಷವಾದಂಥ ಸನ್ಮಾನ ಮತ್ತು ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆವತ್ತಿನ ದಿವಸ ಶ್ರೀಮತಿ ಚಂದ್ರಕಲಾ ಬಿದ್ರಿ ಅವರು, ಡಾಕ್ಟರ್ ಅರ್ಚನಾ ಅವರು, ಕುಮಾರಿ ಭವಾನಿ ಜಗದೇವಪ್ಪ ಅವರು, ಕುಮಾರಿ ಪಾರ್ವತಿ ಅವರು, ಶ್ರೀಮತಿ ವಿಶಾಲಾಕ್ಷಿ ಮಾಯಣ್ಣನವರಿಗೆ 5 ಮಂದಿಗೆ ವಿಶೇಷವಾದಂಥ ಏಪ್ರಿಲ್ 6ರಂದು ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ರಕ್ತದಾನ ಶಿಬಿರ ಹಾಗೂ ಭಗವದ್ಗೀತೆ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ನಾಗರಿಕ ಸೇವಾ ಸಮಿತಿಯ ಅನಿಲ್ ಕುಮಾರ್ ತಂಬಾಕೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 6ರಂದು ನಾಗರಿಕ ಸೇವಾ ಸಮಿತಿ ಕಲಬುರಗಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮನವಮಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ಅಂದಿನ ದಿನ ರಕ್ತದಾನ ಶಿಬಿರ ಹಾಗೂ ಭಗವದ್ಗೀತೆ ವಿತರಣೆ ಮಾಡುವುದರ ಮೂಲಕ ರಾಮನವಮಿಯನ್ನು ಆಚರಿಸಲು ನಿರ್ಧರಿಸಲಾಗಿದೆ ಎಂದರು. ಬೆಳಗ್ಗೆ 9 ಗಂಟೆಗೆ ನಗರದ ಜಗತ್ ವೃತ್ತದ ಹತ್ತಿರ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ತಾರೀಕು ರಾಮನವಮಿ ಉತ್ಸವವನ್ನು ಜಗತ್ ವೃತ್ತದಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಬಾರಿ ವಿಶೇಷ ಏನಪ್ಪ ಅಂತ ಕೇಳಿದ್ರೆ ರಕ್ತದಾನ ಶಿಬಿರವೊಂದು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಭಗವದ್ಗೀತೆ ಪುಸ್ತಕವನ್ನು ವಿತರಣೆ ಮಾಡುವಂಥ ಕಲ್ಪನೆಯನ್ನು ಇಟ್ಕೊಂಡು ಈ ಬಾರಿ ರಾಮನವಮಿ ಉತ್ಸವವನ್ನು ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ನಾವು ನಿರ್ಣಯ ತೆಗೆದುಕೊಂಡಿದ್ವಿ. ಈ ಒಂದು ಉತ್ಸವದಲ್ಲಿ ನಾನು ಸಮಸ್ತ ಯುವಕರಿಗೆ ಮತ್ತು ಯುವತಿಯರಿಗೆ ವಿನಂತಿ ಮಾಡಿಕೊಳ್ಳುವುದೆಂದರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನವನ್ನು ಮಾಡಬೇಕಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ ತನಕ ರಕ್ತದಾನ ಶಿಬಿರವಿರುತ್ತದೆ. 35 ಜನ. ಹೌದು. ಜೀವನ್ ಜ್ಯೋತಿ ಮತ್ತು ಚಿರಾಯು ಆಸ್ಪತ್ರೆ ಜೊತೆ ನಾವು. ಹೌದು.
ಅದರ 20% ಅವರು ಸರ್ವಿಸ್ ಕೊಡ್ತಾರೆ ಸರ್, ಅವಶ್ಯಕತೆ ಇದ್ದಾಗ ಅವರು ಸರ್ವಿಸ್ ಕೊಡ್ತಾರೆ ರೀ. ಅದರಲ್ಲಿ 20% ಸರ್ಕಾರದ ದವಾಖಾನೆ ಹೋಗ್ತದೆ ರೀ, ಅವರು ಸರ್ವಿಸ್ ಕೊಡ್ತಾರೆ ಸರ್. ಹಾಂ, ಎಲ್ಲೇ ಬ್ಲಡ್ ಡೊನೇಷನ್ ಆದ್ರೂ ಯಾರು ತೊಗೊಂಡ್ರು ಬ್ಲಡ್, ಯಾವುದೇ ಬ್ಲಡ್ ಬ್ಯಾಂಕ್ ತೊಗೊಂಡ್ರು 20% ಸರ್ಕಾರದ ದವಾಖಾನೆ ಹೋಗಲೇಬೇಕು ಸರ್, ಅದು ಗೈಡ್ಲೈನ್ಸ್ ಅದ. ಅದು ಸರ್ಕಾರ ಆದೇಶ ಇಲ್ಲ, ಇದನ್ನು ಬ್ಲಡ್ ರೇಟ್ ಹೆಲ್ಪ್ ಆಗ್ತದೆ ಸರ್. ಹೌದೌದು, ಇಲ್ಲ ನೀವು ಹೌದಾ ಸರ್, ಎರಡೇ ಸರ್, ಭಗವದ್ಗೀತೆ ವಿತರಣೆ ಒಂದು ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ವಿಶೇಷವಾಗಿ. ಕಾಳಗಿ ತಾಲೂಕಿನ ರಾಜಾಪುರ ಗ್ರಾಮದಲ್ಲಿ ಸಿಡಿಲು ಬಡಿದು ಕಣಕಿಯ ಬಣವಿಗೆ ಬೆಂಕಿ ಆಹುತಿಯಾಗಿದೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಾಜಾಪುರ ಗ್ರಾಮದಲ್ಲಿ ಗುರುವಾರ ಸಿಡಿಲು ಬಿದ್ದ ಹಿನ್ನೆಲೆಯಲ್ಲಿ ರೈತ ಮಹಿಳೆ ಚಂದ್ರಕಲಾ ತಿಪ್ಪಾರೆಡ್ಡಿ ಅವರಿಗೆ ಸೇರಿದ ಜಮೀನಿನಲ್ಲಿ ಜೋಳದ ಬಣವಿಗೆ ಸಿಡಿಲು ಬಡಿದು ಸಂಪೂರ್ಣ ಬೆಂಕಿ ಆಹುತಿಯಾಗಿದೆ. ಇದರಿಂದ ಅಂದಾಜು 80,000 ರೂಪಾಯಿಯಷ್ಟು ಹಾನಿಯಾಗಿದೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹಾನಿಯಾದ ಮಹಿಳೆಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂಬುದೇ ರೈತ ಮಹಿಳೆಯ ಆಗ್ರಹವಾಗಿದೆ. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಏಪ್ರಿಲ್ 6ರಂದು ಅಫ್ಜಲ್ಪುರದಲ್ಲಿ ಆದಿ ಬಣಜಿಗ ಸಮಾಜದ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಆದಿ ಬಣಜಿಗ ಸಮಾಜದ ಮುಖಂಡರಾದ ಜಗನ್ನಾಥ ಶೆಗಜಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮುದಾಯ ಸಂಘಟನೆ ಹಾಗೂ ಜಾಗೃತಿ ನಿಟ್ಟಿನಲ್ಲಿ ಏಪ್ರಿಲ್ 6ರಂದು ಬೆಳಗ್ಗೆ 11 ಗಂಟೆಗೆ ಅಫ್ಜಲ್ಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಆದಿ ಬಣಜಿಗ ಸಮಾಜದ ಜನಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ. ಈ ಸಮಾವೇಶದಲ್ಲಿ ಆದಿ ಬಣಜಿಗ ಸಮಾಜವನ್ನು ಪ್ರವರ್ಗ 3ಎಗೆ ಸೇರಿಸುವ ಜೊತೆಗೆ ಪ್ರಮುಖವಾದ ಆದಿ ಬಣಜಿಗ ಸಮಾಜ ಗೆಜೆಟ್ನಲ್ಲಿ ಸೇರ್ಪಡೆ ಮಾಡುವ ಏಕೈಕ ಒಕ್ಕೊಲಿನ ನಿರ್ಣಯ ಕೈಗೊಳ್ಳಲಾಗುತ್ತದೆ. ಅದೇ ರೀತಿಯಾಗಿ ಇದೇ ಸಂದರ್ಭದಲ್ಲಿ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಹಾಗೂ ಸಮಾಜದ ವಿವಿಧ ಕ್ಷೇತ್ರದ ಸಾಧಕರಿಗೆ ವಿಶೇಷವಾಗಿ ಸನ್ಮಾನಿಸಲಾಗುತ್ತದೆ ಎಂದರು. ಬೀದರ್ನ ಸಿದ್ದಾರೂಢ ಮಠದ ಶಿವಕುಮಾರ ಮಹಾಸ್ವಾಮಿಗಳು, ಕುಷ್ಟಗಿ ತಾಲೂಕಿನ ಬೀಜಿಕಲ್ ವಿರಕ್ತ ಮಠದ ಶಿವಲಿಂಗ ಮಹಾಸ್ವಾಮಿಗಳು, ಶಿವಮೊಗ್ಗ ಜಿಲ್ಲೆಯ ಹಾರನಹಳ್ಳಿ ವಿರಕ್ತ ಮಠದ ನೀಲಕಂಠ ಮಹಾಸ್ವಾಮಿಗಳು, ಅಫ್ಜಲ್ಪುರದ ಮಳೇಂದ್ರ ಸಂಸ್ಥಾನ ಮಠದ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು, ಬಡದಾಳ ತೇರಿನ ಮಠದ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯರು, ಚಿಮಣಗೇರದ ಸಿದ್ದರಾಮ ಶಿವಾಚಾರ್ಯರು ಸೇರಿದಂತೆ ಅನೇಕರು ಸಾನ್ನಿಧ್ಯ ವಹಿಸಲಿದ್ದಾರೆ. ಇನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಈ ಒಂದು ಜಾಗೃತಿ ಸಮಾವೇಶವನ್ನ ಉದ್ಘಾಟಿಸಲಿದ್ದಾರೆ ಎಂದರು. ಅಫ್ಜಲ್ಪುರದಲ್ಲಿ ಬೃಹತ್ವಾದ ಸಮಾವೇಶವನ್ನು ಇಟ್ಟುಕೊಂಡಿದ್ದೇವೆ. ಆ ಸಮಾವೇಶಕ್ಕೆ ಸುಮಾರು 15 ಜಿಲ್ಲೆಗಳಲ್ಲಿ ನಮ್ಮ ಆದಿ ಸಮಾಜದ ಸಂಘಟನೆ ಇದೆ. 15 ಜಿಲ್ಲೆಯ ಎಲ್ಲ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಆ ಸಮಾವೇಶಕ್ಕೆ ಭಾಗವಹಿಸಲಿದ್ದಾರೆ. ಹಾಗೂ ನಮ್ಮ ಸಮಾಜದ ಮಂತ್ರಿಗಳು ಹಾಗೂ ಸಮಾಜದ ಮಾಜಿ ಮಂತ್ರಿಗಳು ಹಾಗೂ ಸಮಾಜದ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ನಾಳೆ ಆ ಸಮಾರಂಭಕ್ಕೆ ಬರೋದಿದ್ದಾರೆ. ಶ್ರೀಮಾನ್ ಶರಣ್ ಪ್ರಕಾಶ್ ಪಾಟೀಲ್ ಆ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಹಾಗೂ ಶ್ರೀಮಾನ್ ಮಾಜಿ ಪಾರ್ಲಿಮೆಂಟ್ ಸದಸ್ಯರಾದಂಥ ಜೊಲ್ಲೆ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸುತ್ತಾ ಇದ್ದಾರೆ. ಕಾರಣ ಏನಂತಂದರೆ ನಮ್ಮ ಆದಿ ಸಮಾಜ ಯಾವುದೇ ಒಂದು ಗೆಜೆಟ್ನಲ್ಲಿ ಇವರು ಇಂಥ ಸಮಾಜದವರು, ಇವರಿಗೆ ಈ ಕೆಟಗರಿದವರು, ಇವರಿಗೆ ಇದು ಈ ಸವಲತ್ತಿದೆ ಅಂಥೇಳಿ ಯಾವ ಗೆಜೆಟ್ನೂ ಇಲ್ಲ. ನಮ್ಮ ಮುಖ್ಯವಾದ ಹೋರಾಟ ಆ ಗೆಜೆಟ್ನಾಗೆ ಸೇರಿಸಿ ಅಂಥೇಳಿ ನಾವು ಯಾವ ಸಮಾಜದ ವಿರುದ್ಧವಾಗಿ ಇದು ಮಾಡ್ತಾ ಇಲ್ಲ, ಯಾವ ಸಮಾಜದ ಬಗ್ಗೆ ನಮಗೆ ಕೆಟ್ಟ ಅಭಿಪ್ರಾಯ ಇಲ್ಲ. ಈ ನಮ್ಮ ಲಿಂಗಾಯತರಲ್ಲಿ ಪಂಚಮಸಾಲಿಯವರನ್ನು ಕೆಟಗರಿ 2ಎದಾಗ ಹಾಕಿಸಿ ಪಂಚಮಸಾಲಿಯವರು ಸಮಾಜದವರು ಗುರುತಿಸಿಕೊಂಡಿದ್ದಾರೆ ಇವತ್ತು ಕರ್ನಾಟಕ ಸ್ಟೇಟದಲ್ಲಿ. ಅದಕ್ಕಾಗಿ ನಾವು ನಮಗೂ ಏನೋ
ಯಾವುದಾದ್ರೂ ಒಂದು ಮೊದಲ ಕ್ಯಾಟಗರಿದಾಗ ಹಾಕೋದು, ಆಮೇಲೆ 2A ಇಡ್ರಿ, 2B ಇಡ್ರಿ, 3 ಇಡ್ರಿ. ಏನು ಅದು ಗೆಜೆಟ್ನಾಗ ಏನದ ಮೊದಲೇನದ ನಮ್ಮದು ಸಮಾಜ, ಇದೊಂದು ಸಮಾಜ ಆಯುಷ್ ಸಮಾಜ ಅದ ಅಂತೇಳಿ ಗೆಜೆಟ್ನಲ್ಲಿ ಬರುವ ಸಲಕ್ಕಾಗಿ ನಮ್ಮ ಸುಮಾರು 20 ವರ್ಷಗಳ ತನಕ ನಮ್ಮ ಸಮಾಜದ ಎಲ್ಲ ಹಿರಿಯರು ಒಂದು ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಅದರ ಪ್ರತಿಫಲ ಇವತ್ತು ನಮಗೆ ಸಿಕ್ಕಿಲ್ಲ. ಗೆಜೆಟ್ನಲ್ಲಿ ನಮಗೆ ಯಾವ ಥರದ ಇದು ಹಾಕಿಲ್ಲ. ಅದರ ಗೆಜೆಟ್ನಲ್ಲಿ ಹಾಕಿ 3A ಪ್ರವರ್ಗಕ್ಕೆ ಹಾಗೂ ಆಜೀವನ ಸಮಾಜದ ಗೆಜೆಟ್ ಸೇರ್ಪಡೆಗೆ ಆಗ್ರಹಿಸಿ ಒಂದು ಏಪ್ರಿಲ್ 6ರಂದು ಶ್ರೀರಾಮನವಮಿ ಉತ್ಸವದ ಹಿನ್ನೆಲೆಯಲ್ಲಿ 15 ಅಡಿ ಎತ್ತರದ ಪ್ರಭು ಶ್ರೀರಾಮನ ಭವ್ಯ ಮೂರ್ತಿ ಮೆರವಣಿಗೆ ಹಾಗೂ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿಯ ಸಂತೋಷ್ ಬೆನಕನಹಳ್ಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಭು ಶ್ರೀರಾಮಚಂದ್ರರ ಜನ್ಮದಿನದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀರಾಮನವಮಿ ಉತ್ಸವವನ್ನು ಶ್ರೀ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲೆಯ ಮಠಾಧೀಶರ ನೇತೃತ್ವದಲ್ಲಿ ಏಪ್ರಿಲ್ 6ರಂದು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಲಕ್ಷಾಂತರ ಜನ ರಾಮ ಭಕ್ತರಿಂದ 15 ಅಡಿ ಎತ್ತರದ ಪ್ರಭು ಶ್ರೀರಾಮನ ಮೂರ್ತಿಯ ಭವ್ಯ ಮೆರವಣಿಗೆ ಮತ್ತು ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ವರ್ಷದ ರಾಮನವಮಿ ಉತ್ಸವದಲ್ಲಿ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಬಾಲರಾಮನ 5 ಅಡಿ ಎತ್ತರದ ಸುಂದರವಾದ ಅಲಂಕೃತ 3D ಭಾವಚಿತ್ರ ಶೋಭಾಯಾತ್ರೆಯಲ್ಲಿ ಕಂಗೊಳಿಸಲಿದೆ. ಅದೇ ರೀತಿಯಾಗಿ ನೆರೆಯ ಬಾಗಲಕೋಟೆ ಜಿಲ್ಲೆಯ ವಿಶೇಷ ಗೊಂಬೆ ಕುಣಿತ ಮತ್ತು ಮಹಾರಾಷ್ಟ್ರದ ಡಿಜೆ ಇರಲಿದೆ. ಕಾರ್ಯಕ್ರಮವನ್ನು ಬೆಳಗ್ಗೆ 10 ಗಂಟೆಯಿಂದ ಆಳಂದ ಚೆಕ್ ಪೋಸ್ಟ್ ಹತ್ತಿರ ಇರುವ ರಾಮತೀರ್ಥ ಮಂದಿರದಲ್ಲಿ ಪೂಜ್ಯ ಆಂದೋಲದ ಸಿದ್ಧಲಿಂಗ ಶ್ರೀಗಳು ಮತ್ತು ಸರಡಗಿಯ ಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿಮೂರ್ತಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಪೂಜ್ಯ ಕೇದಾರ ಶ್ರೀಗಳು, ಪೂಜ್ಯ ಶರಣಬಸಯ್ಯ ಹಿರೇಮಠ ಶ್ರೀಗಳು, ಬಂಗಾರ ಜಡೆ ನೀಲಕಂಠೇಶ್ವರ ಸಂಸ್ಥಾನ ಹಿರೇಮಠ ನೀಲೂರು ಹಾಗೂ ಗಡಜಲಖೇಡದ ಪೂಜ್ಯ ನಾಗರಾಜ ಶ್ರೀಗಳು ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. ಶ್ರೀರಾಮನವಮಿ ಉತ್ಸವ ಆಚರಿಸಬೇಕಂತೇಳಿ ತೀರ್ಮಾನಿಸಲಾಗಿದೆ. ಅದೇ ರೀತಿ ಈ ವರ್ಷ ವಿಶೇಷವಾಗಿ ಏನು ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಇದೆ, ಅದರ ಪ್ರತಿರೂಪ 3D ಭಾವಚಿತ್ರ ಇರುವ ಒಂದು ಅಲಂಕೃತ ಕಂಗೊಳಿಸುವಂಥ ಒಂದು ಅಲಂಕೃತ ಚಿತ್ರ ಇರುತ್ತೆ. ಅದರ ಒಂದು ಭವ್ಯ ಮೆರವಣಿಗೆ ಇರುತ್ತೆ. ಅದರ ಜೊತೆ ಪ್ರತಿ ವರ್ಷದಂತೆ 15 ಅಡಿ ಎತ್ತರದ ಭವ್ಯವಾದ ರಾಮನ ಮೂರ್ತಿಯು ಕೂಡ ಶೋಭಾಯಾತ್ರೆಯಲ್ಲಿ ಇರುತ್ತೆ. ಅದೇ ರೀತಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯ ಗೊಂಬೆ ಕುಣಿತ ಅದು ಸಹ ಈ ವರ್ಷದ ವಿಶೇಷವಾಗಿದೆ. ಮತ್ತು DJ ಇರುತ್ತೆ, ಧ್ವನಿವರ್ಧಕ. ಅದೇ ರೀತಿ ಅವತ್ತಿನ ದಿನ ಬೆಳಗ್ಗೆ 10 ಗಂಟೆಗೆ ಚೆಕ್ ಪೋಸ್ಟ್ ಹತ್ತಿರ ಇರುವ ರಾಮತೀರ್ಥ ದೇವಸ್ಥಾನದ ಹತ್ತಿರ ಪೂಜ್ಯ ಆಂದೋಲ ಶ್ರೀಗಳು ಮತ್ತು ಪೂಜ್ಯ ಸರಡಗಿಯ ಅಪ್ಪಾಜಿಯವರು ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತೆ. ಅಲ್ಲಿಂದ ಚೆಕ್ ಪೋಸ್ಟ್, ಖಾದ್ರಿ ಚೌಕ್, ಶೆಟ್ಟಿ ಟಾಕೀಸ್, ಶಾಬಜಾರ್ ನಾಕಾ, ಪ್ರಕಾಶ್ ಟಾಕೀಸ್, ಚೌಕ್, ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಜಗತ್ ಸರ್ಕಲ್ನಲ್ಲಿ ಸಮಾರೋಪಗೊಳ್ಳುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಶ್ರೀರಾಮನ ಭಕ್ತರು ತಮ್ಮ ಸ್ವಯಂ ಪ್ರೇರಿತವಾಗಿ ತಂಪು ಪಾನೀಯ, ಮಜ್ಜಿಗೆ, ಶರ್ಬತ್, ಅನ್ನ ಸಂತರ್ಪಣೆ ಇದೆಲ್ಲವೂ ತಮ್ಮ ಸ್ವಯಂ ಪ್ರೇರಿತವಾಗಿ ಮಾಡ್ತಾರೆ. ಅವ್ರಿಗೆ ಯಾರೂ ಆರ್ಗನೈಸ್ಡ್ ಆಗಿ ಹೇಳಂಗಿಲ್ಲ, ನೀವು ಇದನ್ನು ಮಾಡಿರಿ ಅಂತೇಳಿ. ತಮ್ಮ ಭಕ್ತಿಗೆ ಅನುಸಾರವಾಗಿ, ಶಕ್ತಿಗೆ ಅನುಸಾರವಾಗಿ ಅವರೆಲ್ಲರೂ ಅವತ್ತಿನ ದಿನ ಅಲ್ಲಿ ನೆರೆದಂಥ ಶ್ರೀರಾಮನ ಭಕ್ತರಿಗೆ ಆ ಒಂದು ಸೇವೆಯನ್ನು ಸಲ್ಲಿಸ್ತಾರೆ. ವಿಶೇಷವಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲಂಪ್ರಭು ಪಾಟೀಲ್ ಅವರು ಖಾದ್ರಿ ಚೌಕ್ ಹತ್ತಿರ ಮಜ್ಜಿಗೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಮತ್ತು ಶ್ರೀರಾಮನ ಭಕ್ತರಾದ ಅನಿಲ್ ಬೆನ್ನೂರವರು ಶೆಟ್ಟಿ ಥಿಯೇಟ್ರ್ ಹತ್ರ ಆಲೂಬಾತ್ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅದೇ ರೀತಿ ಓಂಕಾರ ವಾಟರ್ ಪ್ಲ್ಯಾಂಟ್ ಅವರಿಂದ ತಂಪು ಕುಡಿಯುವ ನೀರಿನ ವ್ಯವಸ್ಥೆ. ಹೀಗೆ ಹಲವಾರು ಜನ, ಒಬ್ಬರಲ್ಲ ಇಬ್ಬರಲ್ಲ, ಭಾಳಷ್ಟು ಜನ ಸ್ವಯಂ ಪ್ರೇರಿತವಾಗಿ ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರನ್ನೂ ನಾನು ಏನು ಕೇಳಿಕೊಳ್ಳೋದಂದರೆ, ಹೋದ ವರ್ಷಕ್ಕಿಂತ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನಷ್ಟು. ಚಿಂಚೋಳಿ ತಾಲೂಕಿನ ಕಲ್ಲೂರು ರೋಡ್ ಗ್ರಾಮದ ಹತ್ತಿರ ಇರುವ ಚೆಟ್ಟಿನಾಡು ಸಿಮೆಂಟ್ ಕಂಪನಿ ವತಿಯಿಂದ ಚೆಟ್ಟಿನಾಡು ವಿದ್ಯಾಮಂದಿರ ಶಾಲೆಯ ನೂತನ ಪ್ರಾರಂಭ ಮಾಡಲಾಯಿತು.
ಚೆಟ್ಟಿನಾಡು ಕಂಪನಿಯ ಪ್ಲಾಂಟ್ ಮುಖ್ಯಸ್ಥರಾದ ಸಾಯಿ ಕುಮಾರ್ ಅವರು ಸರಸ್ವತಿ ಹೋಮ ಮತ್ತು ಗೋ ಪೂಜೆಯನ್ನು ದಂಪತಿ ಸಮೇತ ಪೂಜೆಯನ್ನು ಮಾಡಿದರು. ನಂತರ ಮಾಧ್ಯಮದವರ ಜೊತೆಗೆ ಚೆಟ್ಟಿನಾಡು ವಿದ್ಯಾಮಂದಿರ ಶಾಲೆ ಮುಖ್ಯಸ್ಥರಾದ ಮುರುಘಾನಂದ ಅವರು ಮಾತನಾಡಿ, ಚಿಂಚೋಳಿ ತಾಲೂಕಿನಲ್ಲಿ ಚೆಟ್ಟಿನಾಡು ವಿದ್ಯಾಮಂದಿರ ಸ್ಕೂಲ್ ಇಂದು ಓಪನಿಂಗ್ ಆಗಿದ್ದು, ತಾಲೂಕಿನ ಜನರ ಮಕ್ಕಳಿಗಾಗಿ ಒಳ್ಳೆಯ ಒಂದು ಶಾಲೆ ಇದಾಗಿದ್ದು, ಚೆಟ್ಟಿನಾಡು ಸಿಮೆಂಟ್ ಕಂಪನಿಯ ಇಲ್ಲಿಯವರೆಗೂ 40 ಸ್ಕೂಲ್ ಇದ್ದು, ಅದೇ ರೀತಿ ಚಿಂಚೋಳಿ ತಾಲೂಕಿನಲ್ಲಿ ಕೂಡ ಇಂದು ಉದ್ಘಾಟನೆಯಾಗಿದ್ದು, ಚಿಂಚೋಳಿ ತಾಲೂಕಿನ ಎಲ್ಲಾ ಗ್ರಾಮಸ್ಥರು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣಕ್ಕಾಗಿ ಚೆಟ್ಟಿನಾಡು ವಿದ್ಯಾಮಂದಿರ ಸ್ಕೂಲ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. From there, they will discuss. From there, they will pay the fees. Nowadays, cash is not there, but it is money. सर फ्रंट आगे एक बोर्ड आता है. आज 4 अप्रैल 2025 हमारा स्कूल चेट्टीनाड विद्या मंदिर कल्लूर में शुरू होने जा रहा है, जो चेट्टीनाड सीमेंट कॉरपोरेशन लिमिटेड के सपोर्ट से हम कर पाए हैं. और हम जानते हैं कि हम जिस तरह के एजुकेशन को लेकर आपके समक्ष आए हैं, वो ना सिर्फ कॉलोनी के लोगों के लिए बट यहाँ के जितने लोग हैं आसपास सबके लिए ये एक एजुकेशन का बहुत बड़ा मानक रखेगा. हमारा चेट्टीनाड एजुकेशन में हम पिछले 90 साल से एजुकेशन के साथ जुड़े हुए हैं. हमारे 40 के करीब स्कूल और इंस्टीट्यूशंस हैं. हम वो मानक आपके सामने लेके आ रहे हैं और हम जानते हैं कि हम यहाँ पर आपके समक्ष आपके बच्चों के लिए एक बहुत उच्च कोटि का एजुकेशन सिस्टम लेके आएंगे. और इसके लिए हम धन्यवाद ज्ञापन करते हैं चेट्टीनाड सीमेंट को हमें हेल्प करने के लिए. और ये जो आज आप देख रहे हैं पूजा, इसके लिए हम आभारी हैं. और हम जानते हैं कि अगले कुछ सालों में आपको समझ में आएगा कि हम जो स्कूल आपके समक्ष लाए हैं वो आपके बच्चों के भविष्य के लिए यादगार और उजागर रहेगा. धन्यवाद. ಈ ಸಂದರ್ಭದಲ್ಲಿ ಚೆಟ್ಟಿನಾಡು ಸಿಮೆಂಟ್ ಕಂಪನಿಯ HR GM ಶೇಖರ್ ಬಾಬು, GM ತಿರುಪಕ್ಕ ಯತಿರಾಜ್, ಚೆಟ್ಟಿನಾಡು ಸಿವಿಲ್ ಎಜುಕೇಶನ್ ಕಾರ್ತಿಕ್, ಶಾಲೆಯ ಸಹಾಯಕ ಮ್ಯಾನೇಜರ್ ಅನಿರುದ್ಧ್, GM ಅಕಾಡೆಮಿಯಾ ಮತ್ತು ಅನೇಕ ಚೆಟ್ಟಿನಾಡು ಸಿಮೆಂಟ್ ಕಂಪನಿಯ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಚಿತ್ತಾಪುರ ಪಟ್ಟಣದ ಕಂಬಳೇಶ್ವರ ಮಠದಲ್ಲಿ ಕಂಬಳೇಶ್ವರ ಮಠದ ಶ್ರೀ ಸೋಮಶೇಖರೇಶ್ವರಾಚಾರ್ಯರ 58ನೇ ಜನ್ಮದಿನದ ಪ್ರಯುಕ್ತವಾಗಿ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಇದೇ ವೇಳೆಯಲ್ಲಿ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ವಿವಿಧ ಗ್ರಾಮದ ಜನರು ಭಾಗವಹಿಸಿದ್ದರು. ನಂತರ ಕಂಬಳೇಶ್ವರ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯರಿಗೆ ವಿವಿಧ ಸಮಾಜದ ಅನೇಕ ಮುಖಂಡರು, ಯುವಕರು ಹಾಗೂ ಭಕ್ತರು ಸನ್ಮಾನಿಸಿ ಜನ್ಮದಿನದ ಶುಭಾಶಯ ಕೋರಿದರು. ನಂತರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಶ್ರೀಗಳು ಭೇಟಿ ನೀಡಿ ಬಡ ರೋಗಿಗಳಿಗೆ, ನಿರಾಶ್ರಿತರಿಗೆ ಹಣ್ಣು ಹಂಪಲ ವಿತರಿಸಿದರು.
ಈ ಸಂದರ್ಭದಲ್ಲಿ ಅನೇಕ ಮುಖಂಡರು, ಅಭಿಮಾನಿಗಳು, ಭಕ್ತರು ಇದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಕಲಬುರಗಿಯಿಂದ ದೆಹಲಿ ಹಾಗೂ ಬೆಂಗಳೂರು ಮಧ್ಯೆ ನಿರಂತರ ವಿಮಾನ ಹಾರಾಟ ನಡೆಸುವಂತೆ ಕಲಬುರಗಿ ಸಂಸದ ರಾಧಾಕೃಷ್ಣ ದೊಡ್ಮನಿ ಅವರು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವರನ್ನು ಒತ್ತಾಯಿಸಿದರು. ಗುರುವಾರ ಸಂಸತ್ನ ಕಲಾಪದ ವೇಳೆಯಲ್ಲಿ ವಿಮಾನ ವಸ್ತುಗಳ ಮೇಲಿನ ಹಿತಾಸಕ್ತಿ ರಕ್ಷಣೆ ಬಿಲ್ 2025 ಕುರಿತು ಮಾತನಾಡಿದ ಸಂಸದ ರಾಧಾಕೃಷ್ಣ ದೊಡ್ಮನಿ ಅವರು ಕಲಬುರಗಿ ಬೆಂಗಳೂರು ಹಾಗೂ ಕಲಬುರಗಿ ನವದೆಹಲಿ ಮಧ್ಯೆ ನಿಯಮಿತವಾಗಿ ವಿಮಾನ ಸೇವೆ ಒದಗಿಸುವ ಮೂಲಕ ಕಲ್ಯಾಣ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದರು. Honorable Speaker, I am grateful for the opportunity given to me to speak on the Protection of Interests in Aircraft Objection Bill 2025. So first of all, I would like to express my gratitude to the Honorable Minister, Sri Naiduji. Whenever I meet him and request for our area, he is always very responsive and a quick response is given by him. Sir, my constituency, Kalaburagi, is home to a world-class airport boasting the second largest land strip in Karnataka after Bengaluru. However, despite this infrastructure, the region continues to face significant challenge in terms of flight connectivity and pending development projects. Sir, Kalaburagi has been accorded special status under Article 371J of the Constitution of India due to its historical inequalities and socio-economic backwardness. To ensure the much needed development and economic growth of the region, it is imperative to establish regular flight connectivity between Kalaburagi and other major cities such as Bangalore and Delhi. Therefore, I urge the government to facilitate daily flights on the following routes: Bangalore, Kalaburagi, Delhi, Delhi, Kalaburagi, Bangalore. In addition, several long pending development projects in Kalaburagi Airport require immediate attention. The DGCA granted permission for all-weather operations, including night operations, on May 17, 2023. However, infrastructure upgrades are essential to fully operationalize these permissions. Currently, Kalaburagi has only 2 parking bays. Once the night landing simulator trial is completed, at least 2 additional parking bays will be required. Sir, currently Kalaburagi Airport has only 2 parking bays. Once the flight landing is completed, at least 2. Now next, I urge the government to expedite the following critical pending projects of Kalaburagi Airport. 1. Resumption of flights to Delhi, increased flight frequency between Gulbarga and Bangalore, establishment of maintenance, repair and overall facilities, that is MRO, introduction of Indigo flights and expansion of routes, expansion of parking bays. Here I would like to mention that Sri Honorable Leader for Opposition Rajya Sabha Mallikarjun Kharge ji and I have urged relentlessly pursue this matter to no avail. Though through this I strongly urge the Honorable Minister to ensure daily flight operations between Kalaburagi and Bengaluru as well as Kalaburagi and Delhi. Additionally, I request the Ministry to issue immediate instructions to expedite the completion of these long pending infrastructure projects. I would end my intervention with a sincere hope that the government will take swift action in this regard. Thank you, sir. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ
ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163.